ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ರ ಪರವಾಗಿಯೇ ಮಾತಾಡ್ತಾಳೆ, ತಿರುಗ ಅವ್ರನ್ನ ಕಂಡ್ರೆ ಆಗಲ್ಲ ಅಂತಿದ್ದಾಳೆ. ಇಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ. ಅಮ್ಮ, ಏನಮ್ಮ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಏನೋ ಲೆಕ್ಕಾಚಾರ ಹಾಕ್ತಿದ್ದೆ ಅಷ್ಟೆ. ಅದೇನ್ ಲೆಕ್ಕಾಚಾರ ಆಗ್ತಿದ್ಯೋ ಏನೋ. ನಿನ್ ಲೆಕ್ಕಾಚಾರದಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಿದ್ರೆ ಸಾಕು. ಈ ಇಂದ್ರಮ್ಮ ಯಾರಿಗೂ ತೊಂದರೆ ಕೊಡೋಳಲ್ಲ, ಹಾಗಂತ ತೊಂದರೆ ಕೊಟ್ಟೋರ್ನ ಸುಮ್ಮನೆ ಬಿಡೋಳು ಅಲ್ಲ. ಈಗ ಯಾರಿಗೂ ಯಾರಿಂದನೂ ತೊಂದರೆ ಆಗಿಲ್ಲ, ನಿನ್ನಿಂದನೂ ಯಾರಿಗೂ ತೊಂದರೆ ಆಗೋದು ಬೇಡ. ನೋಡಮ್ಮ, ಸುಮ್ನೆ ತಲೆಯಲ್ಲಿ ಏನೇನೋ ತುಂಬ್ಕೋಬೇಡ. ನಿನಗೂ ವಯಸ್ಸಾಯ್ತು, ಮೊಮ್ಮಕ್ಳು ಬರೋ ಟೈಮು, ದೇವಸ್ಥಾನನೋ ಭಜನೆನೋ ಅಂತ ಆರಾಮಾಗಿದ್ಬಿಡಮ್ಮ. ಯಾರಿಗೆ ವಯಸ್ಸಾಯ್ತು? ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ನಾನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಿನ್ನ ಹತ್ರ ಮಾತಾಡಕ್ಕಾಗತ್ತಾ? ಏನಾದ್ರೂ ಮಾಡ್ಕೋ ಹೋಗ್. ಕಾಂತಮ್ಮ ಜಗಳ ಗಂಟೆನೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಈ ಕಾಂತಮ್ಮನ್ನ ಹೇಗಾದ್ರೂ ಬುಟ್ಟಿಗೆ ಹಾಕೋಬೇಕು. ಸುಬ್ಬು ಶ್ರಾವಣಿನ್ ಕಂಡ್ರೆ ನನಗಾಗಲ್ಲ. ಅವ್ರ ಜೀವನ ನರಕ ಆಗ್ಬೇಕು, ಆಗ್ಲೇ ನನಗೆ ನೆಮ್ಮದಿ ಸಿಗೋದು. ಈ ಕಾಂತಮ್ಮಂಗೂ ಅವರಿಬ್ಬರನ್ನ ಕಂಡ್ರಾಗಲ್ಲ. ಇವಳನ್ನ ದಾಳವಾಗಿ ಬಳಸ್ಕೊಂಡು ಅವ್ರ ಜೀವನದಲ್ಲಿ ಚೆನ್ನಾಗಿ ಆಟ ಆಡ್ಬೇಕು. ಹೌದು, ಕಾಂತಮ್ಮನ್ನ ಹೇಗಾದ್ರೂ ಹತ್ರ ಮಾಡ್ಕೋಬೇಕು. ಏನ್ ಮಾಡ್ಲಿ? ಏನ್ ಹೇಳ್ತಿದ್ಯಮ್ಮ? ನನ್ನ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ನಿನಗೆ ಗೊತ್ತಾ? ಇರು, ಶ್ರಾವಣಿ ಚಿಕ್ಕ ಹುಡುಗಿ, ಅವಳಿಗೆ ಯಾವ ಪರಿಸ್ಥಿತಿಯಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅಲ್ಲ. ಇಷ್ಟೊಂದು ಸಂತೋಷವಾಗಿರೋ ಟೈಮಲ್ಲಿ ಅಂಥದನ್ನೆಲ್ಲ ಯೋಚನೆ ಮಾಡ್ಬೇಕಾವಿರು. ಅಯ್ಯೋ, ಅದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಅಲ್ಲ, ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇದೆ, ಸರ್ಕಾರ ಇದೆ, ಅವ್ರು ಅದನ್ನೆಲ್ಲ ನೋಡ್ಕೋತಾರೆ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ವೀರು? ಈಗ ನಿನ್ ಸಂತೋಷನ ಸೆಲೆಬ್ರೇಟ್ ಮಾಡೋ ಟೈಮು. ಹೌದು ಮಾವ, ಲೆಟ್ ಸೆಲೆಬ್ರೇಟ್. ಇನ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಲೆಟ್ ಸೆಲೆಬ್ರೇಟ್. ಅದಂಗಾಗತ್ತೆ? ಇದನ್ನ ಇಲ್ಲಿಗೆ ಬಿಟ್ಬಿಡಕ್ಕಾಗತ್ತಾ? ಯಜಮಾನ್ರು ನಮಗೆಲ್ಲ ದೇವ್ರಿದ್ದಂಗೆ. ಈ ದೇವ್ರಿಗೆ ಅವಮಾನ ಮಾಡಿ ಮೋಸ ಮಾಡಕ್ಕೆ ಕೊಟ್ಟಿರೋರು ಯಾರು ಅಂತ ತಿಳ್ಕೊಬೇಕಲ್ವಾ? ಹೌದು, ನನಗೂ ಆ ಕುತೂಹಲ ಇದೆ. ಅವ್ರು ಯಾರು ಅಂತ ತಿಳ್ಕೋಬೇಕು. ಹೌದು, ಈ ಮನೆ ನೆಮ್ಮದಿ ಯಾರು ಹಾಳು ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ಹೌದು, ನಾನು ಈ ಮನೆಗೆ ಇತ್ತೀಚೆಗೆ ಬಂದಿದ್ರು ಮಿನಿಸ್ಟರ್ ಸರ್ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತಿತ್ತು. ನಾನು ಇವ್ರ ಬಗ್ಗೆ ಮೊದಲೇ ತಿಳ್ಕೊಂಡು ಇವ್ರ ಅಭಿಮಾನಿ ಆಗಿದ್ದವಳು. ಈಗ ಇಲ್ಲೇ ಇದ್ದು ಇವ್ರ ಸೇವೆ ಮಾಡೋ ಸೌಭಾಗ್ಯ ಸಿಕ್ಕಿದೆ. ಒಂದು ಅರ್ಥದಲ್ಲಿ ನನ್ನ ಪಾಲಿಗೂ ಇವರು ದೇವ್ರಿದ್ದ ಹಾಗೆ. ಇಂಥ ಒಳ್ಳೆ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ಆರೋಪಗಳು, ಇಷ್ಟೆಲ್ಲ ಅನ್ಯಾಯ ಮಾಡಿದವ್ರು ಯಾರು ಅಂತ ತಿಳ್ಕೊಳ್ಳೇಬೇಕು ಅಲ್ವಾ? ಬರೀ ತಿಳ್ಕೊಳ್ಳೋದಲ್ಲ, ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಹೇಳು ಪುಟ, ಆ ದ್ರೋಹಿಗಳು ಯಾರು? ಹೌದು, ಹೇಳಿ ಅವ್ರು ಯಾರು ಅಂತ.
ಮೇಡಮ್ ಹೇಳಿ ಮೇಡಮ್, ನಾವೆಲ್ಲ ಕಾಯ್ತಾ ಇದ್ದೀವಿ. ಯಜಮಾನ್ರಿಗೆ ಮೋಸ ಮಾಡಕ್ಕೆ ಹೊರಟಿದ್ದ ದ್ರೋಹಿ ಯಾರು ಅಂತ ಹೇಳಿ ಮೇಡಮ್. ನಾನ್ ಯಾಕೆ ಹೆದರ್ಕೋತಿದ್ದೀನಿ? ಅಲ್ಲ, ಇಷ್ಟಕ್ಕೂ ಈ ಶ್ರಾವಣಿ ಹತ್ರ ಏನ್ ಸಾಕ್ಷಿ ತಾನೇ ಇದೆ? ನಾನ್ ಖಂಡಿತ ಸಿಕ್ಕಾಕೊಳ್ಳಲ್ಲ. ಆದ್ರೂ ನನ್ಗೆ ಯಾಕೆ ಭಯ ಆಗ್ತಿದೆ? ಶ್ರಾವಣಿ ಯಾರು ಅಂತ ಹೇಳಮ್ಮ. ಇಷ್ಟಕ್ಕೆಲ್ಲ ಕಾರಣ ಆಗಿತ್ತು ಈ ಮನೆಗೆ ಅನ್ಯಾಯ ಆಗಿತ್ತು, ನಿಮಗೆ ದ್ರೋಹ ಆಗಿತ್ತು, ಬೇರೆ ಯಾರಿಂದನೂ. ನೀವು ಇದುವರೆಗೂ ದೇವತೆ ಅಂತ ಅನ್ಕೊಂಡಿರೋ ನಿಮ್ಮ ಅಕ್ಕ ವಿಜಯಾಂಬಿಕಾನೇ ಇದಕ್ಕೆಲ್ಲ ಕಾರಣ. ಶ್ರಾವಣಿ ಯಾರ ಮೇಲೆ ಆರೋಪ ಮಾಡ್ತಾ ಇದೆಯಾ ಅಂತ ಗೊತ್ತಾ ನಿನಗೆ? ನಾನು ಅನುಭವಿಸ್ತಿರೋ ಅವಮಾನಗಳಿಗೆ, ಕಷ್ಟಗಳಿಗೆ ನಮ್ಮ ಅಕ್ಕ ಕಾರಣನ? ಶ್ರಾವಣಿ ಏನ್ ಮಾತಾಡ್ತೀಯ? ಅಮ್ಮನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನಿಂಗೆ? ಸುಮ್ಮನೆ ಯಾಕೆ ಅವ್ರ ಮೇಲೆ ಆರೋಪ ಹೊರಿಸ್ತಾ ಇದೆಯಾ? ಶ್ರಾವಣಿ ಪುಟ್ಟ, ನೀನು ಈ ಮಾತು ಹೇಳ್ತಿದ್ದೀನಮ್ಮ. ಅಲ್ಲ, ನಾನು ನಿನ್ ತಾಯಿ ತರ ಕಣಮ್ಮ. ತಾಯಿ ಇಲ್ಲ ಅಂತ ನಿನಗೆ ತಾಯಿ ಸ್ಥಾನದಲ್ಲಿ ನಿಂತು ನಾನ್ ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡೋಳು. ನಿನ್ನ ಮಾತ್ರ ಅಲ್ಲ, ವೀರುನ, ಸುರೇಂದ್ರನ ನಾನು ಅಕ್ಕನ ತರ ಅಲ್ಲ, ತಾಯಿ ತರ ಸಾಕಿದ್ದೀನಿ. ನಾನು ವೀರುಗ್ ದ್ರೋಹ ಮಾಡ್ತೀನ? ವೀರು, ನನ್ ಹೇಳಿಲ್ವಾ? ಶ್ರಾವಣಿನು ಚಿಕ್ಕ ಹುಡುಗಿ, ಅವಳು ಏನೇನೋ ಮಾತಾಡ್ತಿದ್ದಾಳೆ. ನಾನು ನನ್ನ ಜೀವ ಕೊಟ್ಟಾದ್ರೂ ನನ್ ವೀರು ಉಳಿಸ್ಕೋತೀನಿ. ಎಲ್ಲಿವರೆಗೂ ಹೋರಾಡ್ಬೇಕು ಹೋರಾಡ್ತೀನಿ. ಹೇಗಾದ್ರೂ ಮಾಡಿ ನನ್ ವೀರು ಗೌರವನ ಕಾಪಾಡ್ತೀನಿ. ಅದು ಯಾವತ್ತು ವೀರು ತೊಂದರೆ ಆಗೋ ಕೆಲಸ ಮಾಡೋಳೆ ಅಲ್ಲ. ಮುಗಿತಾ? ನೀವ್ ಹೇಳಿದ್ದೆಲ್ಲ ಮುಗಿತಾ? ಹಾಗಾದ್ರೆ ಈಗ ನಾನು ಹೇಳ್ತೇನೆ. ನಿಮ್ಮನ್ನ ದೇವತೆ ಅಂತ ಅನ್ಕೊಂಡಿರೋ ಅಪ್ಪನ ಮುಂದೆ ನಿಮ್ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡ್ತಿದ್ದೀನಿ ಅಂದ್ರೆ ಬರೀ ಬಾಯಿ ಮಾತಲ್ಲಿ ಆರೋಪ ಮಾಡ್ತೀನಿ ಅಂತ ನೀವು ಅನ್ಕೊಂಡಿದ್ದೀರಾ? ನೀವು ಮಾಡಿರೋ ದ್ರೋಹನ ಸಾಬೀತು ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ.